ನರ್ಮದಾಪುರವೆಂಬ ಬಾಯಾರಿದ ಹಳ್ಳಿ. ನೀರೆಲ್ಲ ಕಪ್ಪಾಗಿರುವಾಗ ಜಲಪರಿಯಾಗಿ ಬದಲಾದ ಮುನ್ನಿ ಅಲ್ಲಿಗೆ ಬೆಳಕು ತಗೊಂಡ್ಬಂದ್ಲು. ಆಳವಾದ ನೀರಿನಲ್ಲಿ ದೇವಿಯ ಆಶೀರ್ವಾದ ಪಡೆದ್ಲು. ನೀಲಿ ಬಣ್ಣದ ಮುಚ್ಚಳದಿಂದ ಅವಳು ಮುಕ್ತಿ ಪಡ್ಕೊಂಡ್ಲು. ನಿರ್ಮಲವಾದ ಕೆರೆ, ಹಸಿರು ಮತ್ತೆ ವಾಪಸ್ ಬಂತು. ಮುನ್ನಿ ಈಗಲೂ ಸಹ ಗುಪ್ತವಾಗಿ ನೀರಿನ ರಕ್ಷಣೆ ಮಾಡ್ತಾಳೆ. ನರ್ಮದಾಪುರವೆಂಬ ಚಿಕ್ಕ ಹಳ್ಳಿಯಲ್ಲಿ ಬೆಳಗಾಗುತ್ತೆ. ಹಳ್ಳಿ ಶಾಂತವಾಗಿ ಹಚ್ಚ ಹಸಿರಾಗಿ ಪ್ರಾಕೃತಿಕವಾಗಿ ಶ್ರೀಮಂತವಾಗಿರುತ್ತೆ. ಆದ್ರೆ ಹಳ್ಳಿಯ ಕೆರೆ ಮಾತ್ರ ಮೊದಲಿನ ಹಾಗೆ ಕ್ಲೀನ್ ಆಗಿಲ್ಲ. ಅದರ ನೀರು ಕಲುಷಿತವಾಗಿ ಕಪ್ಪಾಗಿ ಕಾಣುತ್ತೆ. ಶಂಭು ಕೆರೆ ದಡದಲ್ಲಿ ತನ್ನ ಮೀನು ಹಿಡಿಯುವ ಬಲೆಯೊಟ್ಟಿಗೆ ಕೂತಿರ್ತಾನೆ. ಅವನು ಬಲೆಯನ್ನು ನೀರಿನಿಂದ ಹೊರಗಡೆ ಎಳಿತಾನೆ. ಆದ್ರೆ ಅದರಲ್ಲಿ ಮೀನಿನ ಬದಲಾಗಿ ಕಪ್ಪಾದ ಅಂಟಂಟಾದ ವಸ್ತು ಇರುತ್ತೆ. ಅಷ್ಟೊತ್ತಿಗೆ ಬಿರ್ಜು ಅಲ್ಲಿಗೆ ಒಂದು ಖಾಲಿ ಬಕೆಟ್ ತಗೊಂಡ್ ಬರ್ತಾನೆ. ಅವನು ನೀರ್ ಕಡೆ ನೋಡಿ ದೀರ್ಘವಾಗಿ ನಿಟ್ಟುಸಿರು ಬಿಡ್ತಾನೆ. ಇಬ್ಬರು ಬೇಜಾರಾಗಿ ನದಿ ತೀರದಲ್ಲಿ ಕೂತ್ಕೋತಾರೆ. ನೀರಿಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಇನ್ನೊಂದ್ ಕಡೆ ಕಾಕ ಕಟ್ಟೆ ಮೇಲೆ ಜನಗಳ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವರೆಲ್ಲ ಹಳ್ಳಿಯ ಹಳೆಯ ನಕ್ಷೆ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಒಂದು ಹುಡುಗಿ ದೂರದ ಬಾವಿಯಿಂದ ಕೊಡದಲ್ಲಿ ನೀರ್ ಸೇದ್ಕೊಂಡು ಬರ್ತಾಳೆ. ಇವಳೇ ನಮ್ಮ ಮುನ್ನಿ. ಮುನ್ನಿ ಈ ಹಳ್ಳಿಯ ಗೋಲ್ಡ್ ಮೆಡಲಿಸ್ಟ್ ಸ್ವಿಮ್ಮರ್. ಇವಳ ಎತ್ತರ ಎಷ್ಟು ಚಿಕ್ಕದಿದೆಯೋ ಅವಳ ಕನಸುಗಳು ಅಷ್ಟೇ ದೊಡ್ಡದಾಗಿದೆ. ಹಳ್ಳಿಯ ಜನರೆಲ್ಲ ಕೆರೆಯ ನೀರು ತುಂಬಾ ಕಲುಷಿತವಾಗಿರೋದ್ರ ಬಗ್ಗೆ ಚಿಂತೆ ಮಾಡ್ತಿರೋದನ್ನ ಮುನ್ನಿ ನೋಡ್ತಾಳೆ. ಆಗ ಅವಳು ಅವರೆಲ್ಲರ ಹತ್ರ ಹೋಗ್ತಾಳೆ. ಮತ್ತೆ, ತಾತ, ನಾವಿದಕ್ಕೇನು ಮಾಡಕ್ಕಾಗಲ್ವಾ? ಆ ಕೆರೆ ನಮ್ ಹಳ್ಳಿಗೆ ಜೀವನ. ಅದೇನಾದ್ರೂ ಸತ್ತೋದ್ರೆ ನಮ್ ಹಳ್ಳಿನೂ ಉಳಿಯೋದಿಲ್ಲ. ಕಾಕ ತಲೆ ಎತ್ತಿ ನೋಡ್ತಾರೆ. ಅವರು ನಕ್ಷೆಯಲ್ಲಿ ಕೆರೆಯ ಮಧ್ಯಭಾಗದ ಕಡೆ ಕೈ ಮಾಡಿ ತೋರಿಸ್ತಾರೆ. ಹಾಗಾದ್ರೆ ನಾವ್ಯಾಕೆ ಹೋಗೋದನ್ನ ಕ್ಲೀನ್ ಮಾಡಬಾರ್ದು? ಕಟ್ಟೆಯಲ್ಲಿ ಕೂತಿದ್ದ ಜನರೆಲ್ಲ ಅದನ್ನ ಕೇಳಿ ತುಂಬಾ ಬೇಜಾರಾಗ್ತಾರೆ. ಅವರ ಕಣ್ಣೆದುರಿಗೆ ಹಳ್ಳಿಯ ಕೆರೆ ನಿಧಾನವಾಗಿ ಹಾಳಾಗ್ತಿರೋದು ಕಾಣಿಸ್ತಿದೆ. ಅದೇ ದಿನ ಸಾಯಂಕಾಲ ಮುನ್ನಿ ಕೆರೆಯ ತೀರದಲ್ಲಿ ಕೂತಿರ್ತಾಳೆ. ಅವಳು ಕೆರೆಯನ್ನ ಉಳಿಸ್ಬೇಕು ಅನ್ಕೋತಾಳೆ. ಆದ್ರೆ ಏನ್ ಮಾಡ್ಬೇಕು ಅಂತ ಅವಳಿಗೆ ಅರ್ಥ ಆಗಲ್ಲ. ಅವಳಿಗೆ ಆ ನೀರಿನ ಬಗ್ಗೆ ಒಂದು ವಿಚಿತ್ರ ಪ್ರೀತಿ ಇರುತ್ತೆ. ಅವಳು ಕಾಲನ್ನ ನೀರೊಳಗೆ ಹಾಕ್ತಾಳೆ. ಆಗ ನೀರು ಕಂಪಿಸಿದಂತೆ ಅನ್ಸತ್ತೆ. ಅದಕ್ಕೆ ಸಹಾಯ ಬೇಕೇನೋ ಅನ್ನೋ ಹಾಗೆ ಮುನ್ನಿ ತನ್ನ ಕಣ್ಣು ಮುಚ್ಕೋತಾಳೆ. ನಿಧಾನವಾಗಿ ಕೆರೆಯೊಟ್ಟಿಗೆ ಮಾತಾಡ್ತಾಳೆ. ನಾನು ನಿಂಗೆ ಸಹಾಯ ಮಾಡಕ್ಕಾಗಿದ್ರೆ ಚೆನ್ನಾಗಿತ್ತು. ನಾನು ನೀರಿನ ಮಧ್ಯಭಾಗದಲ್ಲಿ ಹೋಗಿ ಆ ಕಲ್ಲನ್ನ ನೋಡೋ ಶಕ್ತಿ ಇದ್ದಿದ್ರೆ ಚೆನ್ನಾಗಿತ್ತು. ನಮ್ ಹಳ್ಳಿಯವರೆಲ್ಲ ತುಂಬಾ ಬೇಜಾರಾಗಿದ್ದಾರೆ. ಇದಕ್ಕಿದ್ದ ಹಾಗೆ ಕೆರೆಯ ಮಧ್ಯಭಾಗದಿಂದ ಒಂದು ನೀಲಿ ಬಣ್ಣದ ಬೆಳಕು ಕಾಣುತ್ತೆ. ಮುನ್ನಿ ಆಶ್ಚರ್ಯದಿಂದ ಎದ್ ನಿಂತ್ಕೋತಾಳೆ. ಆ ಬೆಳಕು ಅವಳನ್ನೇ ಕೆರೆ ಕಡೆಗೆ ಕರೆದ ಹಾಗನ್ಸತ್ತೆ. ಅದೇನದು? ತಾತ ಹೇಳ್ತಾ ಇದ್ದ ನೀಲಿ ಬಣ್ಣದ ಕಲ್ಲು ಅದೇನಾ? ಏನ್ ಮಾಡೋದು? ನಾನಿದಕ್ಕೇನಾದ್ರೂ ಮಾಡ್ಲೇಬೇಕು. ಮುನ್ನಿ ಆ ಹೊಳಿತಿದ್ದ ಬೆಳಕಿನ ಕಡೆ ಅವಳ ಕೈ ಚಾಚ್ತಾಳೆ. ಇದ್ದಕ್ಕಿದ್ದ ಹಾಗೆ ಮರುಕ್ಷಣನೇ ಆ ಬೆಳಕು ಅವಳನ್ನ ಒಳಗೆ ಎಳ್ಕೊಳ್ಳುತ್ತೆ. ಮುನ್ನಿ ಇದ್ದಕ್ಕಿದ್ದ ಹಾಗೆ ನೀರಿನ ಒಳಗೆ ಕಟ್ಟಿದ್ದ ಒಂದು ಹಳೆಯ ದೇವಸ್ಥಾನದಲ್ಲಿ ಬಂದಿರ್ತಾಳೆ. ದೇವಸ್ಥಾನ ಎಲ್ಲಾ ಕಡೆ ಓಪನ್ ಇರುತ್ತೆ. ಆದ್ರೂ ಕೂಡ ಅದರೊಳಗೆ ನೀರು ಬರೋದಿಲ್ಲ. ಅವಳು ಮುಂದೆ ನೋಡಿದಾಗ ಆ ನೀರಿನ ದೇವತೆಯ ಮೂರ್ತಿ ಮೇಲೆ ಮಣ್ಣು ಮತ್ತು ಕೆಸರಿನಿಂದ ತುಂಬಿರೋದು ಕಾಣುತ್ತೆ. ಮುನ್ನಿ ಮುಂದೆ ಬರ್ತಾಳೆ. ಆ ಮೂರ್ತಿನ ತನ್ನ ಕೈಯಿಂದ ಕ್ಲೀನ್ ಮಾಡಕ್ಕೆ ಶುರು ಮಾಡ್ತಾಳೆ. ಅದಾದ್ಮೇಲೆ ಅವಳು ಮಂಡಿ ಊರಿ ಕೂತ್ಕೋತಾಳೆ. ಮತ್ತೆ ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತಾಳೆ. ಹೇ ಜಲದೇವಿ, ನಂಗೆ ಶಕ್ತಿ ಕೊಡು. ನಾನು ನನಗೋಸ್ಕರ ಏನೂ ಕೇಳ್ತಾ ಇಲ್ಲ.
ಆದ್ರೆ ನನ್ನ ಊರಿಗೋಸ್ಕರ ನೀರನ್ನ ಕಾಪಾಡು, ನಾನು ಅದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ. ಆಗ ಮೂರ್ತಿ ಕಡೆಯಿಂದ ಒಂದು ಮಂದವಾದ ಸ್ವರ ಕೇಳಿಸತ್ತೆ. ಮುನ್ನಿ, ನಿನ್ನ ಮನಸ್ಸು ಶುದ್ಧವಾಗಿದೆ, ಆದ್ರೆ ನೀರಿನ ರಕ್ಷಕಳಾಗೋದಕ್ಕೆ ನೀನು ನಿನ್ನ ಮನುಷ್ಯತ್ವದ ಒಂದು ಭಾಗನ ಬಿಡಬೇಕಾಗುತ್ತೆ. ನೀನದಕ್ಕೆ ತಯಾರಾಗಿದ್ಯಾ? ಹ್ಞೂ ತಾಯಿ, ನಮ್ ಊರ್ನವರೆಲ್ಲ ಖುಷಿಯಾಗಿರ್ತಾರೆ ಅಂದ್ರೆ ನಾನ್ ತಯಾರಾಗಿದ್ದೀನಿ. ಕೆರೆಯ ನೀರು ಮೇಲೆದ್ದು ಮುನ್ನಿಯ ಸುತ್ತಮುತ್ತ ಸುತ್ತಕ್ಕೆ ಶುರುವಾಗುತ್ತೆ. ನಿಧಾನವಾಗಿ ಅವಳು ಗಾಳಿಯಲ್ಲಿ ಮೇಲೆ ತೇಲಕ್ಕೆ ಶುರುವಾಗ್ತಾಳೆ. ಅವಳ ಕಾಲಡಿಯಲ್ಲಿ ಜೋರಾದ ಬೆಳಕು ಕಾಣುತ್ತೆ. ಅವಳ 2 ಕಾಲುಗಳು ಅಂಟ್ಕೊಳ್ಳುತ್ತೆ. ಮತ್ತೊಂದು ದೊಡ್ಡ ಮೀನಿನ ಬಾಲದ ಹಾಗೆ ಬದಲಾಗುತ್ತೆ. ಅವಳ ತ್ವಚೆ ಹೊಳೆಯೋದಕ್ಕೆ ಶುರುವಾಗುತ್ತೆ. ಮುನ್ನಿಗೆ ತಾನು ತುಂಬಾ ಹಗುರವಾಗಿ ಶಕ್ತಿಶಾಲಿಯಾದ ಹಾಗೆ ಅನ್ಸತ್ತೆ. ಇದೆಲ್ಲ ಒಂದ್ ಮ್ಯಾಜಿಕ್ ತರ ಇದೆ. ನಾನು ಎಷ್ಟು ಶಕ್ತಿಶಾಲಿ ಆಗಿದ್ದೀನಿ ಅನ್ಸ್ತಿದೆ. ನಾನೀಗ ಆಳದಲ್ಲಿ ಹೋಗ್ಬಹುದು. ಅವಳು ಇನ್ನೊಂದು ಮಾತಾಡದೆ ಆಳದಲ್ಲಿ ಇಳಿತಾಳೆ. ಮರುದಿನ ಬೆಳಗ್ಗೆ ಶಂಭು ಮತ್ತೆ ಬಿರ್ಜು ಶಂಭು ಸೊಂಟಕ್ಕೆ ಒಂದು ಹಗ್ಗ ಕಟ್ಟಿರ್ತಾರೆ. ಕಾಕ ಚಿಂತೆ ತುಂಬಿದ ಮುಖದಿಂದ ಇದನ್ನೆಲ್ಲ ನೋಡ್ತಾ ಇರ್ತಾರೆ. ಶಂಭು ದೀರ್ಘವಾಗಿ ಉಸಿರು ತಗೊಂಡು ಆ ಕೆಟ್ಟ ನೀರಿನಲ್ಲಿ ಮುಳುಗ್ತಾನೆ. ಶಂಭು ನೀರಿನ ಆಳದವರೆಗೆ ಹೋಗೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವನು ಉಸಿರನ್ನ ತುಂಬಾ ಹೊತ್ತು ಹಿಡಿಯೋದಕ್ಕೆ ಸಾಧ್ಯ ಆಗಲ್ಲ. ಸ್ವಲ್ಪ ಹೊತ್ತಲ್ಲೇ ಅವನು ಕೆಮ್ಮುತ್ತಾ ತೀರಕ್ಕೆ ಬಂದು ಕೂತ್ಕೋತಾನೆ. ಅವನ ಮೈ ಮೇಲೆಲ್ಲ ಕಪ್ಪು ಬಣ್ಣದ ಅಂಟಂಟಾದ ವಸ್ತು ತುಂಬಿರುತ್ತೆ. ಇದನ್ನೆಲ್ಲ ನೋಡಿ ಎಲ್ಲರೂ ಬೇಜಾರಾಗ್ಬಿಡ್ತಾರೆ. ಇನ್ನೊಂದ್ ಕಡೆ ಮುನ್ನಿ ನೀರಿನ ಆಳಕ್ಕೆ ಹೋಗ್ತಿದ್ದ ಹಾಗೆ ಅವಳಿಗೊಂದು ನೀಲಿ ಬಣ್ಣದ ಕಲ್ಲು ಕಾಣಿಸುತ್ತೆ. ಅದೊಂದು ದೊಡ್ಡದಾದ ಮೆಟಲ್ ಮುಚ್ಚಳದಿಂದ ಮುಚ್ಚಿರುತ್ತೆ. ಹಾಗಾದ್ರೆ ಇದೇ ನಿಜವಾದ ಸಮಸ್ಯೆ. ಈ ಮುಚ್ಚಳ ಆ ಕಲ್ಲಿನ ಶಕ್ತಿನ ತಡೆದು ಬಿಟ್ಟಿದೆ, ಮತ್ತೆ ಗಲೀಜನ್ನ ಹೋಗದ ಹಾಗೆ ತಡೆದಿದೆ. ಅವಳು ಭಾರವಾದ ಮುಚ್ಚಳದ ಒಂದು ಭಾಗನ ಹಿಡ್ಕೋತಾಳೆ. ಅವಳೆಲ್ಲ ಶಕ್ತಿಯನ್ನ ಬಿಡ್ತಾಳೆ. ಮುಚ್ಚಳ ಕೊಚ್ಚೆಯಲ್ಲಿ ಸಿಕ್ಕಾಕೊಂಡಿರುತ್ತೆ. ಮುನ್ನಿ ತುಂಬಾ ಕಷ್ಟ ಪಡ್ತಾಳೆ. ಅವಳ ಬಾಲದ ತಿರುಗಾಟದಿಂದ ಒಂದು ದೊಡ್ಡ ಸುಳಿ ಉಂಟಾಗುತ್ತೆ. ನೀರಿನ ಮೇಲ್ಭಾಗದಲ್ಲಿ ದೊಡ್ಡ ಸುಳಿ ಕಾಣಿಸುತ್ತೆ. ನೀರಿನ ಒಳಗೆ ಮುನ್ನಿ ತನ್ನೆಲ್ಲಾ ಶಕ್ತಿ ಬಿಟ್ಟು ಮುಚ್ಚಳನ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ಇದ್ದಕ್ಕಿದ್ದ ಹಾಗೆ ಮುಚ್ಚಳ ಓಪನ್ ಆಗಿ ದೂರ ಹೋಗುತ್ತೆ. ಆಗ ನೀಲಿ ಬಣ್ಣದ ಕಲ್ಲಿನ ಬೆಳಕು ಎಲ್ಲಾ ಕಡೆ ಹೊಳೆಯುತ್ತೆ. ಕಲ್ಲಿನಿಂದ ಶುದ್ಧವಾದ ಶಕ್ತಿಯ ವಿಸ್ಫೋಟವಾಗುತ್ತೆ. ಅದು ಕಪ್ಪು ಕೊಚ್ಚೆಯನ್ನ ತಕ್ಷಣ ಕರಗಿಸಿ ನೀರನ್ನ ತುಂಬಾ ಕ್ಲೀನ್ ಆಗಿರೋ ಹಾಗೆ ಮಾಡುತ್ತೆ. ಆಗ ಇದ್ದಕ್ಕಿದ್ದ ಹಾಗೆ ಚಿಕ್ಕ ಚಿಕ್ಕ ಮೀನುಗಳು ಕಾಣಿಸೋದನ್ನ ಮುನ್ನಿ ನೋಡ್ತಾಳೆ. ಅದೆಲ್ಲ ಖುಷಿಯಾಗಿ ಹೊಳಿತಿದ್ದ ಕಲ್ಲಿನ ಸುತ್ತಮುತ್ತ ಈಜಾಡ್ತಿರುತ್ತೆ. ನೀರಿನ ಮೇಲ್ಭಾಗದಲ್ಲಿ ಶಂಭು, ಬಿರ್ಜು ಮತ್ತೆ ಕಾಕ ಇದನ್ನೆಲ್ಲ ನೋಡಿ ಆಶ್ಚರ್ಯ ಪಡ್ತಾರೆ. ನೀರು ತಾನಾಗೆ ಕ್ಲೀನ್ ಆಗ್ತಾ ಇದೆ. ಸ್ವಲ್ಪ ಹೊತ್ತಲ್ಲೇ ನೀರೆಲ್ಲ ಕ್ಲೀನ್ ಆಗಿ ನೀಲಿ ಬಣ್ಣಕ್ಕೆ ತಿರುಗತ್ತೆ. ಮೂವರು ಖುಷಿಯಿಂದ ನಗುತ್ತಾ ಆ ಕ್ಷಣನ ಸಂಭ್ರಮಿಸ್ತಾರೆ. ಮತ್ತೆ ಮೀನುಗಳು ಮತ್ತೆ ವಾಪಸ್ ನೀರಿನ ಮೇಲ್ಭಾಗಕ್ಕೆ ಬರೋದನ್ನ ನೋಡ್ತಾರೆ. ಆಗ ಅವರು ಇನ್ನೊಂದ್ ಕಡೆ ನೋಡ್ತಾರೆ. ಅಲ್ಲಿ ಮುನ್ನಿ ಕೂತ್ಕೊಂಡಿರ್ತಾಳೆ. ಅವಳು ತುಂಬಾ ಸುಸ್ತಾಗಿರ್ತಾಳೆ. ಆದ್ರೆ ಅವಳ ಮುಖದ ಮೇಲೆ ಒಂದು ನಗು ಹೊಳಿತಾ ಇರುತ್ತೆ. ಮೀನಿನ ಬಾಲ ಮಾಯ ಆಗೋಗಿರುತ್ತೆ. ಮತ್ತೆ ಅವಳು ಮನುಷ್ಯಳಾಗಿ ಬದಲಾಗಿದ್ದಾಳೆ. ಹೌದು ತಾತ, ನಾನ್ ನೋಡ್ದೆ. ಈಗ ನಮ್ಮ ಹಳ್ಳಿಲೆಲ್ಲ ಮತ್ತೆ ಖುಷಿಯಾಗಿರ್ತಾರೆ. ಮತ್ತೆ ಹಳ್ಳಿಯಲ್ಲಿ ಸಂತೋಷದ ವಾತಾವರಣ ತುಂಬಿರುತ್ತೆ. ಬಿರ್ಜು ಆ ಕೆರೆ ನೀರು ಬಳಸಿ ಬೆಳೆದ ತರಕಾರಿಗಳನ್ನ ಬುಟ್ಟಿಯಲ್ಲಿ ಹೊತ್ಕೊಂಡು ಬರ್ತಾನೆ. ಮುನ್ನಿ ಮರದ ಹತ್ರ ನಿಂತಿರ್ತಾಳೆ. ಈಗ ಅವಳು ಆ ನೀರಿಗೆ ಗುಪ್ತ ರಕ್ಷಕಿಯಾಗಿದ್ದಾಳೆ ಅನ್ನೋದು ಅವಳಿಗೆ ಗೊತ್ತಿದೆ. ಕಾಕ ಮುನ್ನಿ ಹತ್ರ ಬರ್ತಾರೆ. ತಾತ, ನಾವು ನಿಸ್ವಾರ್ಥವಾಗಿ ಏನಾದ್ರೂ ಕೆಲಸ ಮಾಡಿದ್ರೆ ಪ್ರಕೃತಿ ಕೂಡ ನಮ್ಗೆ ಸಹಾಯ ಮಾಡುತ್ತೆ. ಈಗ ನಾವು ನೀರನ್ನ ಕಾಪಾಡ್ಕೋಬೇಕು ಅಷ್ಟೇ. ಕಾಕ ಪ್ರೀತಿಯಿಂದ ಅವಳ ತಲೆ ಸವರ್ತಾರೆ. ನೀರು ಯಾವಾಗ್ಲೂ ಫ್ರೆಶ್ ಆಗಿ ಕುಡಿಯೋಕೆ ಯೋಗ್ಯವಾಗಿರುತ್ತೆ.
ಮತ್ತೆ ನಮ್ ಕಥೆ ಕೂಡ ಇಲ್ಲಿಗೆ ಮುಗಿಯುತ್ತೆ.